ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗಳು ಮಾಡ್ಬೋದು, ಇವನ್ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಮಾಡ್ಬೋದು. ಅದು ಬಟ್ ನೀವು ವಿಡಿಯೋ ಮಾಡಿರೋದು ವಿಧಾನಸೌಧದಲ್ಲಂತೂ ಒಂದು ಮಾಡಿಲ್ಲ ಅಲ್ಲ, ಒಂದು ಲೈವ್ ಮಾಡಿಲ್ಲ, ಅಲ್ಲಿ ಹೋಗೋಕ್ಕಾಗಿಲ್ಲ ಅಷ್ಟೇ. ಬಟ್ ಬಾಕಿ ಎಲ್ಲ ಕಡೆನೂ ಮಾಡಿದ್ರೆ ಒಂದು IPS ಆಫೀಸರ್ಗಳ ಕಚೇರಿಯಲ್ಲಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ಲೈವ್ ವಿಡಿಯೋ ಮಾಡೋ ವಿಚಾರದಲ್ಲಿ ಮತ್ತಷ್ಟು ಏನು ಕ್ಲಾರಿಟಿ ಕೊಡ್ತೀರಾ? ಒಂದು ಬೋರ್ಡ್ ಹಾಕ್ಬಿಡ್ಬೋದಲ್ವಾ? ಈಗ ನಮ್ಮ MLA ಹೇಳ್ತಾರೆ ನಾವು ನಿಮ್ಮ ಸೇವೆಗೋಸ್ಕರ ಇದೀವಿ ಅಂತ. ನಿಮ್ದು ಏನಾದ್ರು ಕೆಲಸ ಆಗಲಿಲ್ಲ ಅಂತ ಒಂದು ಲೈವ್ ವಿಡಿಯೋ ಮಾಡ್ಬೋದು ಅಂತ ಒಂದು ಬೋರ್ಡ್ ಹಾಕ್ಬಿಡ್ಲಿ ಬಿಡಿ. ಈಗ ಲೈವ್ ವಿಡಿಯೋ ಅಥವಾ ವಿಡಿಯೋ ಮಾಡ್ಕೊಳ್ಳೋದು ಅಂತ, ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ಡಿಲೀಟ್ ಮಾಡಂತ ನೋಡಿ. ಈಗ ಅದನ್ನು 30 days ಒಳಗಡೆ ಡಿಲೀಟ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಏನು ನಾವು ನ್ಯಾಯಾಲಯಕ್ಕೆ ಅದನ್ನ ಸಬ್ಮಿಟ್ ಮಾಡ್ಬೋದು. ಅದು ಏನೇ ಇದ್ರು ಮಾಡ್ಬೋದು, ನಾಶ ಇದ್ರು ಮಾಡ್ಬೋದು. ಕ್ಲಿಯರ್ ಆಗಿ ಈಗ ಬಂದ್ಬಿಡೋಣ. ಯಾಕೆ ಲೈವ್ ಮಾಡ್ತಾರೆ, ಯಾಕೆ ವಿಡಿಯೋ ಮಾಡಬೇಕು ಅನ್ನೋದು ಪ್ರಶ್ನೆ. ಒಂದು ಸರ್ಕಾರಿ ಕಚೇರಿನೋ ಅಥವಾ ಇನ್ನೆಲ್ಲಾದ್ರೂ ಒಂದು ಕೃತ್ಯ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಏನಕ್ಕೆ ಲೈವ್ ಮಾಡಬೇಕು, ಏನಕ್ಕೆ ವಿಡಿಯೋ ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ನಾವು ಮಾಡ್ತಾ ಇಲ್ವಾ ಅಂತ ಅವ್ರು ಹೇಳ್ಬೋದು. ಸಾರ್ವಜನಿಕರು ಹೇಗ್ ಮಾಡ್ಬೇಕು ಅನ್ನೋದು ಬೇಕು. ಸಂತ್ರಸ್ತರು ನಾವ್ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಪ್ರತಿ ಪೊಲೀಸ್ ಠಾಣೆ ಅಥವಾ ಸರ್ಕಾರಿ ಕೆಲವೊಂದು ಠಾಣೆಗಳಲ್ಲಿ CCTVಯನ್ನ ಕಡ್ಡಾಯವಾಗಿ ಹಾಕ್ಬೇಕು ಅಂತ. ಹೌದು, ಹಾಕ್ಬೇಕು. ಪೊಲೀಸ್ ಠಾಣೆಗಳಲ್ಲಿ ಕಡ್ಡಾಯವಾಗಿ ಹಾಕ್ಬೇಕು ಅನ್ನೋದು ಹೇಳಿದೆ. ಇವತ್ತು 8 ರಿಂದ 12 ತಿಂಗಳವರೆಗೂ ಆ ಫುಟೇಜಸ್ಗಳು ಇರಬೇಕು ಅಂತ ಹೇಳಿದೆ. ಯಾರು ಕೇಳ್ತಾರೆ RTI ಮುಖಾಂತರನೋ ಕೇಳದಂತ ಸಮಯದಲ್ಲಿ ಪೊಲೀಸರು ಕೊಡಬೇಕು ಅಂತಿದೆ. ಹೌದು, ನೀವ್ ಯಾಕೆ ಲೈವ್ ಮಾಡಬೇಡಿ ಅನ್ನೋ ಒಂದು ಪೊಲೀಸ್ ಇಲಾಖೆ ಕೆಲವೊಬ್ರು ಮಾತು. ಎಲ್ಲರೂ ಹೇಳೋದಿಲ್ಲ ನೀವು ವಿಡಿಯೋ ನೀವೇ ಲೈವ್ ನಿಮ್ದು CC ಕ್ಯಾಮೆರಾ ಫುಟೇಜ್ ಹಾಕಿಲ್ಲ, ಅದನ್ನೇ ಕೊಡಿ, ನಾವು ಲೈವೇ ಮಾಡಲ್ಲ. ಕ್ಲಾರಿಟಿ ಇಷ್ಟೇ ಇರೋದು. ಸುಪ್ರೀಂ ಕೋರ್ಟ್ ಹೇಳ್ಕೊ ಬರ್ತಾನೆ ಇದೆ. ನೀವು ಅಲ್ಲಿ ನೀವು CCTVಗಳನ್ನ ಅಳವಡಿಸಿದ್ದು ಸರಿಯಾಗಿ ಕ್ಲಾರಿಟಿ ಇಲ್ಲ. ಮತ್ತೆ ಇದನ್ನ ನಾವು ಕೊಡೋದಿಕ್ ಬರಲ್ಲ, ವೈಯಕ್ತಿಕವಾದ ಮಾಹಿತಿ ಇರ್ತದೆ, ನಾವ್ ಇನ್ಯಾರನೋ ಎನ್ಕ್ವೈರಿ ಮಾಡ್ತಾ ಇದ್ವಿ, ಮದ್ದು ಗುಂಡುಗಳಿರ್ತದೆ, ಆಮೇಲೆ ಮಹಿಳೆಯರು ಇರ್ತಾರೆ, ಮಕ್ಕಳ ಎನ್ಕ್ವೈರಿ ನಡೀತಿದೆ. ಆ ದೃಷ್ಟಿಕೋನದಿಂದ ಈ ಜಾಗದಲ್ಲಿ ನಾವು CCTV ಫುಟೇಜಸ್ ನ ಕೊಡೋದಿಕ್ ಬರಲ್ಲ ಅಂತೇಳಿ RTI ಅಪ್ಲಿಕೇಶನ್ ಹಾಕ್ದಂತವ್ರಿಗೆ ನೀವು ಕೊಟ್ಟಿದ್ದಕ್ಕೆ ತಾನೇ ಇವ್ರು ಮಾಡ್ತಾ ಇರೋದು. ಒಂದು, ನೀವು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂತ ಯಾಕೆ ಹೇಳ್ತಾ ಇಲ್ಲ? ನ್ಯಾಯಾಂಗ ನಿಂದನೆ ಆಗ್ತಾ ಇಲ್ವಾ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಲ್ವಾ? ಸರ್ಕಾರದ ಗೈಡ್ಲೈನ್ಸ್ ಇಲ್ವಾ? ಅವ್ರು ಹೇಳಿದೆ, ಠಾಣಾ ಲಾಕಪ್ ಒಳಗಡೆ ಮತ್ತೆ ಮುಂದೆ ಇರುವಂತ ರಿಸೆಪ್ಷನ್ ಏರಿಯಾ, ಆಫೀಸ್ ಏರಿಯಾ ಮತ್ತೆ ಹೊರಾಂಗಣದ ಏರಿಯಾಗಳಲ್ಲಿ ಕಡ್ಡಾಯವಾಗಿ ಹಾಕ್ಬೇಕು ಅನ್ನೋದು ಇದೆಯಾ ಇಲ್ವೋ? ಇದೆ. ಫಸ್ಟ್ ನೀವು ವಿಡಿಯೋ ಮಾಡ್ಬೇಕೋ ಮಾಡ್ಬಾರ್ದು ಅನ್ನೋ ಕ್ವಶನ್ಗಿಂತ ಇದೇ ತಾನೆ. ಇದೆಲ್ಲ ಇದ್ದಿದ್ರೆ ಪೊಲೀಸ್ ಠಾಣೆ ಒಳಗಡೆ ಇವನ್ಯಾಕೆ ಕ್ಯಾಮ್ರಾ ತಗೊಂಡು ಹೋಗ್ತಿದ್ದ? ನೊಂದವನು ಅಥವಾ ನ್ಯಾಯ ಕೊಡ್ಸಕ್ ಹೋಗೋನು ಇವನ್ಯಾಕೆ ಮೊಬೈಲೋ ಕ್ಯಾಮ್ರಾನೋ ಈ ಸ್ಪೈ ಕ್ಯಾಮ್ರಾನ ಇಟ್ಕೊಂಡು ಹೋಗ್ತಿದ್ದ? ನೀವು ಸರಿಯಾದವಾಗಿ ವಿಡಿಯೋವನ್ನ RTI ಮುಖಾಂತರ ಅಥವಾ ನೀವು ಅದಕ್ಕೆ ಅಮೌಂಟ್ ಕಟ್ಟಿಸ್ಕೊಂಡು ನೀವು ಕೊಟ್ಟಿದ್ದ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗಳು ಮಾಡ್ಬೋದು, ಇವನ್ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಮಾಡ್ಬೋದು. ಯಾಕೆ ಮಾಡ್ತಾ ಇದ್ದ? ಒಂದು, ಪೊಲೀಸ್ ಠಾಣೆ ಖಾಸಗಿ ಸೊತ್ತದು ಒಂದು ತಿಳ್ಕೊಳ್ಳಿ. ಮತ್ತೆ ಅದು ಸಾರ್ವಜನಿಕವಾದಂತ ಸ್ಥಳ. ನಾನು ಹೇಳ್ತಾ ಇಲ್ಲ, ಕಾನೂನಲ್ಲಿ ಇರುವಂತದ್ದು ನ್ಯಾಯಾಲಯದ. ಒಂದು ಸಾರ್ವಜನಿಕ ನಿರ್ಬಂಧಿತ ಪ್ರದೇಶವಲ್ಲ ಅದು ಪೊಲೀಸ್ ಠಾಣೆ. ಆದ್ರಿಂದ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆ. ಒಂದು. ಇನ್ನೊಂದು, ಪೊಲೀಸ್ ಠಾಣೆಗಳು ನ್ಯಾಯಸಮ್ಮತವಾದ ವಿಚಾರಗಳನ್ನು ನಡೆದಂತ ಸಮಯದಲ್ಲಿ ಕೊಡೋದಕ್ಕೆ ಅವ್ರಿಗೆ ಯಾಕೆ ಭಯ? ಒಂದು ವೇಳೆ ಈ ವಿಡಿಯೋ ಮಾಡ್ಕೊಳ್ಳೋನು ಮತ್ತೆ ಕಾನೂನು ಬಾಹಿರವಾಗಿ ಏನಾದ್ರು ಚಿತ್ರೀಕರಣ ಮಾಡಿದ್ರೆ ಅವನ ಮೇಲೆ ನೀವು ಒಂದು ಕೇಸನ್ನ ದಾಖಲಿಸಬಹುದು ಮಾಡಿ. ಆದ್ರೆ ಪೊಲೀಸ್ ಠಾಣೆ ಒಳಗಡೆ ನೀನು ಮೊಬೈಲ್ ತರಬೇಡ, ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡು. ಹೌದು. ಒಂದು, ಹೊರಗಡೆ ಇಡು ಅನ್ನೋದಕ್ಕೆ ಯಾವುದೇ ರೀತಿ ನೋಡಿ ಯಾಕೆ ಇದನ್ನ ಮಾಡ್ತಾ ಇದ್ರು ಸರ್? ಕಸ್ಟಡಿಯಲ್ಲಿ ಟಾರ್ಚರ್ ಆಗ್ತಾ ಇದೆ, ಪೊಲೀಸ್ ಠಾಣೆ ಒಳಗೆ ನ್ಯಾಯ ಸಿಗ್ತಾ ಇಲ್ಲ. ಕೆಲವೊಂದು ಅಧಿಕಾರಿ ಇದಂತೂ ನಾನು ಪದಗಳನ್ನ ಬಳಸ್ತೀನಿ, ಕಂಡೀಷನ್ ಅಪ್ಲೈ ಎಲ್ಲವೂ ಅಂತ ಅಲ್ಲ, ಕೆಲವೊಂದು ಅಂತ ಇದೆ. ಆದ್ರೆ ಇದನ್ನೆಲ್ಲ ಕೊಟ್ಟಿದ್ರೆ ಯಾಕೆ? ನೀವು ಕೂಡ ಮಧುಕರ್ ಶೆಟ್ಟಿ ರೀತಿನೋ ಡಿ ರೂಪಾ ತರನೋ ಅಥವಾ ಮತ್ತೊಬ್ರು ಇವತ್ತು ಎಲೆಮರೆ ಕಾಯಿ ತರ ಸಾಕಷ್ಟು ಇನ್ಸ್ಪೆಕ್ಟರ್ ಪೊಲೀಸ್ ಅವ್ರ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ ತರ ಇದ್ದಿದ್ರೆ ಅವ್ರು ಯಾಕೆ ಅದನ್ನ ಕೇಳ್ತಾ ಇದ್ರು? ಒಂದು ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಕೆಳಗಡೆ ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು. ಆಮೇಲೆ ಅಲ್ಲಿ CC ಕ್ಯಾಮ್ರಾ ವರ್ಕ್ ಆಗಲ್ಲ ಅಂತ ಕೊಡ್ತಾರೆ. ವರ್ಕ್ ಆಗಿಲ್ಲ, ಅವತ್ತು ರಿಪೇರಿ ಇತ್ತು, ಮ್ಯಾಕ್ಸಿಮಮ್ ಕೊಡ್ತಾರೆ. ನೋಡಿ, ಅದಕ್ಕೆ ಮಾನಿಟರಿಂಗ್ ಮಾಡ್ಬೇಕು ಅಂತ ಹೇಳಿ ಒಂದು ಕಮಿಟಿ ಮಾಡಿದೆ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ. CCTV ಅಳವಡಿಸಿದೆಯಾ ಇಲ್ವೋ ಅಂತ ಹೇಳಿ ಒಂದು ಡ್ಯಾಶ್ ಬೋರ್ಡ್ ಏನೋ ಒಂದು ಕಮಿಟಿ ಮಾಡಿದೆ. ಈಗ ಅದನ್ನ ಮಾಹಿತಿ ಕೊಡ್ಬೇಕು, ಯಾವ ಠಾಣೆಯಲ್ಲಿ ಇಲ್ಲ ಏನು ಅಂತ ಹೇಳಿ ಕೊಡ್ಬೇಕು ಅಂತ. ಆಮೇಲೆ ಆ CC ಕ್ಯಾಮ್ರಾ ಬರೀ ವಿಡಿಯೋ ಮಾತ್ರ ಕ್ಯಾಪ್ಚರ್ ಆಗತ್ತಾ ಅಥವಾ ವಾಯ್ಸ್ ಕೂಡ? ನೋಡಿ, ಅದನ್ನ ಕ್ಲಿಯರ್ ಆಗಿ ನಿಮ್ಮ ಇದರಿಂದ ಇದೆ. ವಿಡಿಯೋ ಮತ್ತೆ ಆಡಿಯೋ ಎರಡೂ ಕೂಡ ಬರ್ಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಇದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ವಿಡಿಯೋ ಮತ್ತೆ ಆಡಿಯೋ ಎರಡೂ ಚಿತ್ರೀಕರಣ ಆಗ್ಬೇಕು. ಮತ್ತೆ ಆ ಡೆನ್ಸಿಟಿ, ಆ ಪಿಕ್ಚರ್ ಅದೆಲ್ಲವೂ ಕ್ಲಾರಿಟಿ ಬರುವಂತದನ್ನೇ ಹಾಕ್ಬೇಕು ಅಂತ ಹೇಳಿದೆ.
ಹೌದಾ? ಇವತ್ತು ಸರ್ಕಾರ ಯಾಕೆ ಇದನ್ನೇ ಸರ್, ಇವತ್ತು ನಾನು ಹೇಳ್ತಾ ಇಲ್ಲ, ಇದನ್ನ ನಾನು ಹೇಳ್ತಿಲ್ಲ, ಅಸೆಂಬ್ಲಿ ಒಳಗಡೆ ಚರ್ಚೆ ಆಯ್ತು ಇದೇ ವಿಚಾರಗಳಿಗೆ, CCTV ಸರಿ ಇಲ್ಲ, ಅದೇ ಹೇಳಿಲ್ಲ ಅಂತ ಹೇಳಿ ನಾವ್ ಹೇಳ್ತಾ ಇದೀವಿ ಇದನ್ನ. ಇಲ್ಲ, ಅವರ MLA ಗಳು ಹೇಳ್ತಾ ಇದ್ರಲ್ಲ, ಅಲ್ಲಿ ಮಾಜಿ ಸಚಿವರುಗಳೇ ಹೇಳ್ತಾ ಇದ್ದಾರೆ. ನಾನು ಕೇಳಿದ್ದೇನೆ RTI ಕೊಡಲ್ಲ, 100-150 RTI ಹಾಕಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಆಮೇಲೆ ಜನಸಾಮಾನ್ಯರಿಗೆ ಬಿಡ್ತಾರ. ಲಾಸ್ಟ್ ಸೆಷನ್ ಅದೇ ಹೌದು, ನಾನು ಹೇಳಿ ಅಧಿಕಾರಿಗಳು ನಂಗೆ ಸ್ಪಂದಿಸಲ್ಲ, ಅಧಿಕಾರಿಗಳು ನನಗೆ ವಿಡಿಯೋ ಕೊಡಲ್ಲ, ಅಧಿಕಾರಿಗಳು ಮಾಹಿತಿ ಕೊಡಲ್ಲ ಅಂತ MLA ಗಳೇ ಹೇಳ್ತಾ ಇದಾರೆ ಅಂದ್ಮೇಲೆ ಜನಸಾಮಾನ್ಯರಿಗೆ ದಾಖಲೆಗಳು ಎಲ್ಲಿ ಸಿಗುತ್ತೆ? ಅದಕ್ಕೋಸ್ಕರ ಅವನು ಯಾವಾಗಲೂ ಕೂಡ ಒಂದು ಹಿಡನ್ ಆಗಾರು ಒಂದು ವಿಡಿಯೋ ಮಾಡ್ತಾರೆ. ಸಾಕಷ್ಟು ಪ್ರಕರಣದಲ್ಲಿ ಹೇಳಿದೆ ಸರ್, ನೀವು ವಿಡಿಯೋ ಮಾಡ್ದಕ್ಕೆ ಇವರು ಮೊದಲು 353 ಆಫ್ IPC ಇವ್ರ ಮೇಲೆ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಬೇಲಬಲ್ ಅಫೆನ್ಸ್ ಹಾಕಿ ಕಸ್ಟಡಿಗೆ ತಗೊಳ್ತಾ ಇದ್ರು. ಅದನ್ನ ನಾನು ಕ್ಲಿಯರ್ ಆಗಿ ಹೇಳಿದೆ. ಈಗ 132 ಆಫ್ BNS ಕೆಳಗಡೆ ಅವ್ನು ವಿಡಿಯೋ ಮಾಡ್ಕೊಂಡ್ರಾಗ್ಲಿ, ಏನಾದ್ರು ಏರು ಧ್ವನಿಯಿಂದ ಪ್ರಶ್ನೆ ಮಾಡಿದ್ರಾಗ್ಲಿ, ಗಟ್ಟಿ ಧ್ವನಿಯಿಂದ ಪ್ರಶ್ನೆ ಮಾಡಿದ್ರು ಕೂಡ ಅವನ ಮೇಲೆ 132 ಆಫ್ BNS, ಕಾಗ್ನಿಸಬಲ್ ಅಫೆನ್ಸ್, ನಾನ್ ಬೇಲಬಲ್, ನೀ ಕಸ್ಟಡಿ ಬಾ, ನೀನ್ ನೋಡ್ತೀನಿ ಮೊಬೈಲ್ನ ಕಿತ್ಕೊಳ್ಳೋಂಥದ್ದು. ಮೊಬೈಲ್ ಕಿತ್ಕೊಳ್ಳೋಂತ, ಆಮೇಲೆ ಅವ್ನ ಪರ್ಸನಲ್ ಡಾಟಾ ಇದೆಲ್ಲ ಅದನ್ನೆಲ್ಲ ಕೂಡ ಡಿಲೀಟ್ ಮಾಡುತ್ತೆ ನೋಡಿ. ಅವ್ರಿಗೆ ಏನ್ ಬೇಕು ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ರೆ ಸರ್. ನಾನು ಅದಕ್ಕೆ ಹೇಳೋದು, ಯಾರೇ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಹೋದಾಗ ವಿಸಿಟರ್ ಬುಕ್ಸ್ ಅಂತ ಇರ್ತದೆ, ಅಲ್ಲಿ ವಿಸಿಟರ್ ಬುಕ್ಸ್ ಅಂತಿದೆ, ಅಲ್ಲಿ ಬರೀರಿ ನೀವು ಯಾವ ಉದ್ದೇಶಕ್ಕೆ ಬಂದಿದ್ರಿ, ಯಾರನ್ನ ಭೇಟಿ ಮಾಡಕ್ ಬಂದಿದ್ರಿ ಅಂತ ಬರೀರಿ. ಆಮೇಲೆ ಆಪ್ ಗಳಿದೆ, ಈಗ ಮೈಸೂರು ಪೊಲೀಸ್ ಠಾಣೆಗಳಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇರಬೇಕು ಅಂತೇಳಿ ಫೀಡ್ಬ್ಯಾಕ್ ಕೊಡೋ ಒಂದು ಅಪ್ಲಿಕೇಶನ್ ಇದೆ, ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್, ದಯವಿಟ್ಟು ಫಿಲ್ ಮಾಡಿ. ಸರಿಯಾಗಿ ಸ್ಪಂದನೆ ಮಾಡಿದ ಅಧಿಕಾರಿನ ನೀವು ಸ್ಪಂದನೆ ಮಾಡಿದ್ರು, ನನಗೆ ನನ್ನ ಸಮಸ್ಯೆಗಳನ್ನ ಆಲಿಸಿದ್ರು, ನಾನು ದೂರ ತಗೊಂಡ್ರು ಅಂತಾನೆ ಬರೀರಿ. ಮಾಡಿದ್ರೆ ಮಾಡ್ಲಿಲ್ಲ ಅಂದ್ರೆ ಬರೀರಿ. ನೋಡಿ, ಮಾಡಿಲ್ಲ ಅಂತ ಬರೀರಿ, ಆದ್ರೂ ಕೂಡ ಕೆಲಸ ದೂರ ತಗೊಳ್ಳಲ್ಲ ರವಿಕುಮಾರ್. ಈಗ ಮೊನ್ನೆ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಪೊಲೀಸ್ ಅವರೇ ಅಡ್ಜಸ್ಟ್ಮೆಂಟ್ ಅಲ್ಲಿಗೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಮೋಸ ಆಗ್ತಿದೆ ಆ ಜ್ಯುವೆಲರಿ ಶಾಪ್ ನಲ್ಲಿ. ಅವನು ಬಂದ ತಕ್ಷಣ ಚಿನ್ನ ಎಲ್ಲ ಕರಗಿಸ್ಬಿಟ್ಟು ಅವ್ರಿಗೇನು ಕೂಡ ಕೈಗೆ ಸಾಕ್ಷಿನ ಕೊಡದೆ ಕಳಿಸ್ಬಿಡ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವನು ಅಲ್ಲಿಂದ ನಗ್ತಾನಂತೆ, ಹೋಗಮ್ಮ ಅಂತ. ಅಂದ್ರೆ ಪೊಲೀಸರು ಅದಕ್ಕೆ ಕಾವಲಿದ್ದಾರೆ. ಇಂಥದ್ರ ತಗೊಂಡಾಗ ಹೈಯರ್ ಆಫೀಸ್ ಅವ್ರಿಗೆ ಹೇಳಿದಾಗ್ಲೂ ಕೂಡ ಹೈಯರ್ ಆಫೀಸರ್ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಅವ್ರಿಗೆಲ್ಲ ವಿಷಯ ಗೊತ್ತುತ್ತಾನೆ, ವಿಚಾರ ಗೊತ್ತುತ್ತಾನೆ. ಸೊ ಇಂಥ ವಿಚಾರ ಆದಾಗ ಯಾರ ಹತ್ರ ಹೋಗೋದು ಹೇಳಿ? ಮೇಲಧಿಕಾರಿಗಳು ಕಳ್ಳರಾಗ್ಬಿಟ್ರೆ ಎಲ್ಲರೂ. ನೋಡಿ ಸರ್, ಅದಕ್ಕೆ ನಾನು ಎವಿಡೆನ್ಸ್ಗಳನ್ನ ಹೇಳಿದೆ ಇವ್ರಿಗೆ. ಪೊಲೀಸ್ ಠಾಣೆಗೆ ನೀವು ಹೋಗಿದ್ರು ಅನ್ನೋ ರಿಪೋರ್ಟ್ ಬೇಕು ಅಂದ್ರೆ, ಪೊಲೀಸ್ ಕೇಸ್ ಡೈರಿಲಿ ಇರಬೇಕು ಅಂದ್ರೆ, ನೀವು ಸಾರ್ವಜನಿಕರು ಬಂದಂತ ವಿಸಿಟರ್ ಬುಕ್ಸ್ ಅಲ್ಲಿ ನಿಮ್ ಸಹಿ ಮಾಡಿ. ನೀವು ಹೊರಗಡೆ ಬಂದಾಗ ಒಂದು GPS ಫೋಟೋ ಹೊಡೀರಿ. ಮತ್ತೆ ಅಲ್ಲಿ ನಿಮ್ಗೆ ಅಲ್ಲೇ ಆಗ್ತಿದೆ ಅಂದ್ರೆ ನೀವು ವಿಡಿಯೋಗಳನ್ನ ಮಾಡ್ಕೊಳ್ಳಿ. ಮಾಡಬಾರ್ದು ಅನ್ನೋದು ನೀವು ಅದು ಒಂದು ಕಂಡೀಷನ್. ಹೌದು, ಅವ್ಯಾಚವಾಗಿ ಸಿಬ್ಬಂದಿಯನ್ನ ಬೈಯುವಂಥದ್ದು, ಫಿಸಿಕಲಿ ಆಗಿ ಅವ್ರನ್ನ ಮುಟ್ಟುವಂಥದ್ದು, ಇನ್ಯಾವುದೋ ಫೈಲ್ನ ಕಿತ್ಕೊಳ್ಳುವಂತ ಈ ರೀತಿಯ ವರ್ತನೆಗಳನ್ನ ಯಾರು ಕೂಡ ಮಾಡಬಾರ್ದು. ಫಿಸಿಕಲ್ ಫೋರ್ಸ್ ಇದ್ರೆ ನಿಮ್ಮ ಮೇಲೆ ಕೇಸ್ ಬೀಳೋದು ನಿಜ. ಆದ್ರೆ ನ್ಯಾಯಯುತವಾಗಿ ಪ್ರಶ್ನೆ ಮಾಡುವಂಥದ್ದು, ನೀವು ನಿಮ್ಮ ಮೇಲೆ ಅಲ್ಲೇ ಆಗೋದು ಅಥವಾ ಇನ್ಯಾರೋ ಬೈದದನ್ನ ನೀವು ವಿಡಿಯೋ ಮಾಡಿ ಇಟ್ಕೊಳ್ಳೋಂಥದ್ದು ಕೂಡ ಯಾವುದು ಕೂಡ ಇವ್ರ ಮೇಲೆ ಕ್ರಿಮಿನಲ್ ಕೃತ್ಯವಾಗಿ ಭಾವಿಸೋದಿಲ್ಲ. ಇದು ನ್ಯಾಯಾಲಯ ಕೂಡ ಹೇಳಿಲ್ವಾ? ಓಕೆ. ಆಮೇಲೆ ಇವ್ರು ಏನೋ ವಿಡಿಯೋ ಮಾಡ್ತಾ ಇದ್ರೆ ಅಲ್ಲಿ ಯಾರೋ ಮಹಿಳೆ ಅವರು ಕೂಡ ಸ್ವಲ್ಪ ಕರಪ್ಷನ್ ಇರ್ತಾರೆ, ಇನ್ನೊಬ್ಬ ಪುರುಷ ಅವನು ಕೂಡ ಕರಪ್ಷನ್ ಇರ್ತಾನೆ. ನನ್ ಗೊಡಿಯಾಕ್ ಬರ್ತಿದ್ಯಾ, ನನ್ನ ಮೈ ಮೇಲೆ ಬಿಡ್ತಾ ಇದೆಯಾ, ನನ್ನ ಮೈ ಯಾಕೆ ಮುಟ್ತಾ ಇದೆಯಾ ಅಂತ ಸುಮ್ಮನೆ ಅವನಿಂದ ಆಡಿಯೋ ಬರುತ್ತೆ ನೋಡಿ. ಆ ಟೈಮ್ನಲ್ಲಿ ಇವ್ರು ಅದನ್ನೇ ವಿಡಿಯೋ ಮಾಡ್ಕೋಬೇಕು. ಸುಮ್ಮನೆ ಹೇಳ್ತಾ ಇರ್ತಾರೆ, ನಾನು ಹೆಣ್ಮಕ್ಳು ನನ್ನ ಮೈ ಮುಟ್ತೀಯಾ, ನನ್ನ ಬಟ್ಟೆ ಮುಟ್ತೀಯಾ, ನನ್ನ ಕೈ ಜಳಿತೀಯಾ ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ ಅಲ್ಲಿ. ಆ ಥರನೂ ಕೂಡ ಪೊಲೀಸ್ ಸ್ಟೇಷನ್ ಹೋದಾಗ ಕೆಲವೊಂದು ಕೆಲಸಗಳಾಗುತ್ತೆ. ಬರೀ ಪೊಲೀಸ್ ಸ್ಟೇಷನ್ ಅಂತ ನಾವು ಟಾರ್ಗೆಟ್ ಮಾಡ್ತಿಲ್ಲ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಅಷ್ಟೇ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ನೀವು ವಿಡಿಯೋನ ಮಾಡಬಹುದು. ಹಾಗೆ ಯಾರಾದ್ರೂ ನಿಮ್ಮ ಮೊಬೈಲ್ನ ಆಚೆ ಇಟ್ಬಿಟ್ಟು ಬನ್ನಿ ಅಥವಾ ಸ್ವಿಚ್ ಆಫ್ ಮಾಡಿ ರೀಸ್ಟಾರ್ಟ್ ಮಾಡಿ ಅದನ್ನ ಆಚೆ ಇಡಿ ಅಂತಂದರೆ ದಯವಿಟ್ಟು ನನಗೆ ಲೆಟರ್ ಬರ್ದು ಕೊಡೋಕೆ ಹೇಳಿ. ಅವರಿಗೆ ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಸ್ತಾ ಇದೆ ಯಾಕೆ ಅನ್ನೋದು ಅವ್ರಿಗೆ ಕಾರ್ಟಿ ಕೊಡೋಕೆ ಹೇಳಿ. ಅಂದರೆ ಒಳಗಡೆ ಹೋಗ್ಬೇಡಿ, ನಾನು ಬರಲ್ಲ ಅಂತ ಹೇಳಿ ಅಲ್ವಾ. ಕೆಲಸ ಸ್ವಿಚ್ ಆಫ್ ಮಾಡಿ ಒಳಗಡೆ ಬಾ ಅಂತ ಹೇಳ್ತಾರೆ. ಅಲ್ಲ, ಸಾಕಷ್ಟು ಪ್ರಕರಣದಲ್ಲಿ ಹೇಳ್ತಾರೆ, ನೀವು ಹೇಳಿದ್ರಿ IAS IPS ಮಾಡಲ್ಲ ಅಂತ. ನಾನು ಅಲ್ಲೋ ಮಾಡಿದ್ದೀನಿ. IAS ಆಫೀಸರ್ ಆಗ್ಲಿ IPS ಆಫೀಸ್ ಆಗ್ಲಿ, ಅವ್ರ ಆಫೀಸ್ ಅವ್ರದ್ದೇನು ಖಾಸಗಿ ಸೊತ್ತಲ್ಲ, ಯಾರ್ದು ಸೊತ್ತಲ್ಲ, ಅದು ಸಾರ್ವಜನಿಕರ ಸೊತ್ತು. ಆದ್ರೆ ನಾವು ಅವ್ರ ಗೌರವ ಕೊಡ್ತೀವಿ ಏನೋ ಗೊತ್ತಿಲ್ಲ, ಅವರು ಅವರ ಹುದ್ದೆಗೆ ಗೌರವ ಕೊಡಬೇಕು. ಲಾಂಡ್ ಆರ್ಡರ್ಗೆ ಒಬೆ ಇರಬೇಕು, ಕಾನೂನ್ಗೆ ಒಬೆಯಾಗಿ ಅದಕ್ಕೆ ನಾವು ಅವಕಾಶ ಕೊಡಬೇಕು. ಸಂವಿಧಾನದ ಅಡಿಯಲ್ಲಿ ನಾವು ಪ್ರಶ್ನೆ ಮಾಡಬೇಕು ಸರ್. ಯಾವುದೋ ಏಕವಚನದಲ್ಲೋ ನಿಂದನೆ ಮಾಡುವಂಥದ್ದು, ಅವಹೇಳನ ಮಾಡುವಂಥದ್ದು ಮಾಡ್ದೇನೆ ಗಟ್ಟಿಯಾಗಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಆರ್ಟಿಕಲ್ 19(1) ಅಡಿಯಲ್ಲೂ ಕೂಡ ನಾವು ಕಾನೂನು ಬದ್ಧ ರೀತಿಯಲ್ಲಿ ನಮ್ಗೆ ಆದಂತ ನೋವಿನ ವಿಚಾರ, ಅನ್ಯಾಯದ ವಿಚಾರವನ್ನ ಕೇಳುವಂಥದ್ದು ಯಾವುದು ತಪ್ಪಲ್ಲ. ಅದಕ್ಕೆ ಸಾಕ್ಷಿಯನ್ನ ನಾವು ಕ್ರೋಢೀಕರಿಸುವಂಥದ್ದು ತಪ್ಪಲ್ಲ. ಆದ್ರೆ CCTV ಫುಟೇಜಸ್ ಕೊಡ್ದದಕ್ಕೇನೆ ಇವ್ರು ಇದನ್ನ ಮಾಡ್ತಾ ಇದ್ದಾರೆ. ನೀವು ಅದನ್ನ ಕ್ಲಿಯರ್ ಆಗಿ ಕೊಟ್ಕೊ ಬನ್ನಿ, ಅವರು ಕೂಡ ಅದನ್ನ ನಿಲ್ಲಿಸ್ತಾರೆ. ಆಗ್ಲೂ ಕೂಡ ಮಾಡ್ತಾರೆ ಅಂದ್ರೆ ಇವ್ರ ಇಂಟೆನ್ಷನ್ ಇರಬೇಕು. ನಾನು ಎಲ್ಲರೂ ಅದೇ ರೀತಿ ಮಾಡ್ಕೊಳ್ತಾರೆ. ನಾವು ಕೆಟ್ಟದ್ ಮಾಡದೆ ಹೋದ್ರೆ ಸರ್,
ನಮ್ಮನ್ನ ಯಾಕೆ ವಿಡಿಯೋ ಮಾಡ್ಕೊಳ್ತಾರೆ ಸರ್? ಮಾಡ್ಕೊಳ್ಳಿ. ನಾನು ಅವೇಚವಾಗಿ ಬೈಯೋದಿಲ್ಲ. ನಾನು ಇಂಗ್ಲೆಂಡ್ ಪೊಲೀಸ್ ಹಿಂದೆ ಬ್ರಿಟಿಷ್ ಪೊಲೀಸರ ನಡ್ಕೊಳಲ್ಲ, ಜನಸ್ನೇಹಿ ಪೊಲೀಸರ ಹತ್ರ ಮಾಡ್ಕೊಳ್ತೀನಿ. ಅಂದ್ರೆ ಸಾರ್ವಜನಿಕರು ಸನ್ಮಾನ ಮಾಡ್ತಾರೆ ಸರ್ ಇವ್ರಿಗೆ. ಹೌದು, ಮಾಡಿದುಂಟು. ಮಧುಕರ್ ಶೆಟ್ಟಿ ಅವ್ರನ್ನ ನಾವು ಪ್ರತಿ ಠಾಣೆಯಲ್ಲಿ ಫೋಟೋ ಇಟ್ಕೊಳ್ಳಿ ಅಂತ ಹೇಳಿ KRS ಪಕ್ಷ ಎಲ್ಲಾ ಪ್ರತಿ ಠಾಣೆಗಳಿಗೂ ಕೊಟ್ಟಿದ್ದೀವಿ. ಸಾಕಷ್ಟು ಒಂದು 300 ಇಂದ 400 ಪೊಲೀಸ್ ಠಾಣೆಗೆ ಅವ್ರ ಫೋಟೋ ಕೊಟ್ಟಿದ್ದೀವಿ. ಅವ್ರ ಫೋಟೋನ ಮೆರವಣಿಗೆ ಮಾಡ್ತೀವಿ, ಅವ್ರ ಹುಟ್ಟುಹಬ್ಬನ ಆಚರಿಸ್ತೀವಿ. ಆ ರೀತಿ ನೀವ್ಯಾಕೆ ಆಗ್ಬಾರ್ದು? ನೀವೊಬ್ರಾಗಿ ಆತರ ನೀವೊಬ್ರಾಗಿ ಮೆರಿತೀವಿ. ಒಂದು ದರ್ಪ ಇದೆ ಸರ್. ನಾನು ಅಧಿಕಾರಿ, ನನ್ಗೆ ಸ್ಟಾರ್ ಇದೆ, ನನ್ನನ್ನ ವಿಡಿಯೋ ಮಾಡ್ತಿದ್ದಾನೆ, ಇವನು ಕ್ಷಣಿಕ ಕನಿಷ್ಠವಾದ ವ್ಯಕ್ತಿ, ಇವನು ನನ್ನನ್ನು ಮಾಡ್ತಾನೆ ಅಂದ್ರೆ ತಪ್ಪು. ಯಾವ ನೀವು ನನ್ನನ್ನೇ ವಿಡಿಯೋ ಮಾಡ್ತೀಯ, ನಾನು ವೀರಾದಿ ವೀರ ಆ ಲೆವೆಲ್ಗೆ ನೋಡಿ ಸರ್ ಹೆಂಗಿರುತ್ತೆ, ಹಿಂಗ್ ಬರ್ತಾರೆ. ಆಮೇಲೆ ಅವರೇ ನೋಡೋ ರೀತಿ ಹೆಂಗಿರುತ್ತೆ ಗೊತ್ತಾ? ಅವ್ರು ಯಾರು ತಿಳ್ಕೊಬಾರ್ದು, ಕಾನೂನ್ಗಿಂತ ದೊಡ್ಡವ್ರು ಯಾರಲ್ಲ, ಹುದ್ದೆ ಶಾಶ್ವತವಲ್ಲ. ಅನ್ಭವಿಸ್ಬಿಟ್ಟಿರ್ತಲ್ಲ ಸರ್, ಹುದ್ದೆ ಶಾಶ್ವತವಲ್ಲ. ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ನಡೆದ್ರೆ 1-2 ಇರ್ತದೆ. ಮಿಸ್ಕಂಡಕ್ಟ್ ಮತ್ತೆ ಕ್ರಿಮಿನಲ್ ಕೃತ್ಯಗಳನ್ನ ಕ್ರಿಮಿನಲ್ ಅಫೆನ್ಸ್ ಮಾಡುವಂಥದ್ದು. ಈ ದುರ್ನಡತೆ ಮತ್ತು ಕ್ರಿಮಿನಲ್ ಕೃತ್ಯಗಳನ್ನ ನಡೆಸೋದು 2 ಡಿಫರೆಂಟ್ ಇರ್ತದೆ. ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮತ್ತೆ ತಗೊಳ್ತೀನಿ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗಳು ಮಾಡ್ಬೋದು, ಇವನ್ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಮಾಡ್ಬೋದು. ಹಾಗೆ ದಯವಿಟ್ಟು ನಾವು ಪೊಲೀಸರು ಕೂಡ ಕೇಳ್ಕೊಳ್ತೀನಿ, ಕಂಡೀಷನ್ ಅಪ್ಲೈ ಕೆಲವರು ಮಾತ್ರ. ಇನ್ನು ಕೆಲವರು ತುಂಬಾ ಒಳ್ಳೆಯವರು ಇದ್ದಾರೆ, ನನಗೆ ಈಗಲೂ ಅವ್ರು ಸಪೋರ್ಟ್ ಮಾಡ್ದವ್ರು ಇದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳಿಗೆ ಅವರೇ ನನಗೆ ಪ್ರೇರೇಪಣೆ. ಹಾಗೆ ಕೆಲವೊಂದು ಪೊಲೀಸರು ಕಾಕಿನಲ್ಲಿ ರೌಡಿಸಮ್ ಮಾಡೋದು, ಆಮೇಲೆ ಅನ್ಯಾಯಕ್ಕೊಳಗಾಗಿರೋರು ಏನಾದರೂ ಬಂತು ಅಂತಂದರೆ ಅದ್ರ ಅಪೋಸಿಟ್ ಕರ್ಸ್ಕೊಂಡು ಡೀಲ್ ಮಾಡಿಕೊಂಡು ಮತ್ತೆ ಯಾರು ನ್ಯಾಯ ಕೊಡಿಸ್ಬೇಕಾಗಿತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲವರು ಸೈಕೋ ಪೊಲೀಸ್ಗಳಿಗಿದ್ದಾರೆ. ಅವ್ರಿಗೆ ನನ್ನ ಧಿಕ್ಕಾರನೂ ಕೂಡ ಈ ಕಾರ್ಯಕ್ರಮದಿಂದ ನೆಕ್ಸ್ಟ್ ಎಪಿಸೋಡ್ನ ಮುಂದುವರಿಸ್ತೀನಿ.